ಸಾಹಿತ್ಯ ಅರುಣಾದೇವಿಯವರಿಗೆ ಭಯಪಟ್ಟು ಮನೆಗೆ ಹೋಗಲು ಒಪ್ಪದಿದ್ದಾಗ ಅನಿತಾಳೆ ಅವಳಿಗೆ ಸಮಾಧಾನ ಮಾಡಿ ಕಳುಹಿಸಲು ನಿರ್ಧರಿಸುತ್ತಾಳೆ. ಅದರ ಜೊತೆಗೆ ಒಂದು ಸರ್ಪ್ರೈಸ್ ಇದೆ ಎಂದಾಗ ಆಶ್ಚರ್ಯದಿಂದ ಅನಿತಾಳ ಮುಖ ನೋಡಿದ ಸಾಹಿತ್ಯ, ಅನಿ ಪ್ಲೀಸ್ ಅದೇನು ಅಂತ ಈಗಲೇ ಹೇಳೆ ಎಂದು ಕುತೂಹಲದಿಂದ ಕೇಳಿದಳು. ಹೇ ಹೋಗೆ, ನಾನು ಹೇಳಿದ್ದು ಸರ್ಪ್ರೈಸ್ ಅಂತ, ಅದನ್ನ ಈಗಲೇ ಹೇಳಿದರೆ ಅದು ಹೇಗೆ ಸರ್ಪ್ರೈಸ್ ಆಗುತ್ತೆ ಎಂದು ಹೇಳಿದಾಗ ಸಾಹಿತ್ಯಳ ಮುಖ ಚಿಕ್ಕದಾಯಿತು. ಸರಿ ಬಿಡು, ನಿಂಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳು ಎಂದು ಅಲ್ಲಿಂದ ಎದ್ದು ನಿಂತಳು. ಅನಿತಾ ಅವಳ ಕೈ ಹಿಡಿದೆಳೆದು, ಸಾಹಿ ಬೇಜಾರಾಗಬೇಡ್ವೆ, ಇಷ್ಟು ದಿನಾನೇ ಅಲ್ಲಿದ್ದೆ ತಾನೆ, ಇನ್ನು ಸ್ವಲ್ಪ ದಿನ ಇರು ಅಂದೆ ಅಷ್ಟೆ ಎಂದಾಗ, ಸರಿ ಕಣೆ, ಟೈಮ್ ಆಯಿತು, ಅಭಿ ಸರ್ಗೆ ಒಂದು ಕಾಲ್ ಮಾಡ್ತೇನೆ, ಮತ್ತು ನನ್ನಿಂದ ಲೇಟ್ ಆಯಿತು ಅಂತ ಅರುಣಾ ಅಮ್ಮ ಬೈದರೆ ಕಷ್ಟ ಎಂದು ಅಭಿ ಸರ್ಗೆ ಕಾಲ್ ಮಾಡಲು ಮೊಬೈಲ್ ಹೊರತೆಗೆದಳು ಸಾಹಿತ್ಯ. ಅನಿತಾ ಸಾಹಿತ್ಯಳ ಮುಖವನ್ನೇ ನೋಡುತ್ತಾ, ಅಯ್ಯೋ ಅವ್ರು ಯಾವ ಸೀಮೆ ಅಮ್ಮನೋ, ಅಷ್ಟು ಕಾಟ ಕೊಟ್ಟರೂ ಅವರಿಗೆ ಮರ್ಯಾದೆ ಬೇರೆ ಕೊಡ್ತಾಳೆ, ನಿನ್ನನ್ನು ಉದ್ಧಾರ ಮಾಡೋಕ್ಕೆ ನನ್ನ ಕೈಯಲ್ಲಂತೂ ಸಾಧ್ಯನೇ ಇಲ್ಲ ಕಣೆ ಎಂದು ಹಣೆ ಚಚ್ಚಿಕೊಂಡಳು. ಅದು ಹಾಗಲ್ಲ ಅನೇ ಎಂದು ಸಾಹಿತ್ಯ ಏನೋ ಹೇಳ ಹೊರಟವಳ ಬಾಯನ್ನು ಮುಚ್ಚಿಸಿದ ಅನಿತಾ, ಸುಮ್ಮನಿರು ನೀನು, ಅದಕ್ಕೊಂದು ಸಮಜಾಯಿಷಿ ಕೊಡೋಕ್ಕೆ ಬರಬೇಡ, ನನಗೆ ಅವ್ರನ್ನ ಕಂಡ್ರೆ ಆಗಲ್ಲ ಎಂದು ಮುಖ ತಿರುಗಿಸಿದಳು. ಆಯ್ತಮ್ಮ, ಏನು ಹೇಳಲ್ಲ, ಈಗ ಕೋಪ ಮಾಡ್ಕೋಬೇಡ, ನೀನು ಕೋಪ ಮಾಡಿಕೊಂಡ್ರೆ ನನಗೆ ಬೇಜಾರಾಗುತ್ತೆ ಕಣೆ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದಾಗ ಅಯ್ಯೋ ಅನಿಸಿತು ಅನಿತಾಳಿಗೆ. ಸಾಹಿ, ನೀನು ತುಂಬ ಒಳ್ಳೆಯವಳು ಕಣೆ, ಯಾರಿಗೂ ಕೇಡು ಬಯಸಲ್ಲ, ಆದರೂ ನಿಂಗೆ ಎಷ್ಟೊಂದು ಕಷ್ಟ ಅಲ್ವಾ, ಅದ್ಯಾವಾಗ ನೀನು ಕೃಷ್ಣ ಕಣ್ಬಿಡ್ತಾನೋ ನೋಡೋಣ ಎಂದು ನಿಟ್ಟುಸಿರು ಬಿಟ್ಟಳು ಅನಿತಾ. ಅಷ್ಟರಲ್ಲಿ ಅಭಿಯ ಕಾರಿನ ಹಾರನ್ ಕೇಳಿಸಿತು. ಸಾಹಿತ್ಯ ತಕ್ಷಣ ಎದ್ದು ನಿಂತು ಹೊರಗೆ ಇಣುಕಿದಳು. ಅನಿ, ಅಭಿ ಸರ್ ಬಂದರು ಕಣೆ, ನಾನಿನ್ನು ಹೊರಡ್ಲಾ, ನಾಳೆ ಸಿಗ್ತೀನಿ ಆಯ್ತಾ ಎಂದು ಬ್ಯಾಗ್ ಹಿಡಿದು ಹೊರಟು ನಿಂತವಳನ್ನು ಅಡಿಯಿಂದ ಮುಡಿಯವರೆಗೆ ನೋಡಿದ ಅನಿತಾ ತುಟಿ ಎರಳಿಸಿ ಸರಿ ಎಂದು ತಲೆ ಅಲ್ಲಾಡಿಸಿದಳು. ಸಾಹಿತ್ಯಾಳಿಗೇಕೋ ಅನುಮಾನ ಬಂದು, ಯಾಕೆ ಹಾಗೆ ನೋಡ್ತಿದೀಯಾ ಹುಬ್ಬು ಜೋಡಿಸಿ ಕೇಳಿದಳು. ಏನಿಲ್ಲಮ್ಮ, ಸುಮ್ಮನೆ ನೋಡಿದೆ, ಬೇಗ ಹೋಗು, ನಿನ್ನ ಅಭಿ ಸರ್ ಕಾಯ್ತಿದ್ದಾರೆ ಎಂದು ಮುಗುಳ್ನಗುತ್ತಾ ಕಳುಹಿಸಿದಳು ಅನಿತಾ. ಸಾಹಿತ್ಯ ಬಾಯ್ ಮಾಡಿ ಕಾರು ಹತ್ತಿ ಹೊರಟಳು. ಅನಿತಾ ಕಾರು ಮರೆಯಾಗುವವರೆಗೂ ಅಲ್ಲೇ ನಿಂತು ನೋಡುತ್ತಾ, ಸಾಹಿ, ನಿಂಗೆ ಅಭಿ ಸರ್ ಒಳ್ಳೆಯ ಜೋಡಿ ಕಣೆ, ನಿನ್ನ ಅರ್ಥ ಮಾಡ್ಕೊಂಡು ಹೋಗೋದು ಅಂದರೆ ಅವರೊಬ್ಬರೇ ಅನಿಸುತ್ತೆ, ನನಗೆ ಯಾಕೋ ಡೌಟ್ ಬರ್ತಾ ಇದೆ, ನಿನ್ನ ಮನಸ್ಸಲ್ಲೂ ಅಭಿ ಸರ್ ಇದ್ದಾರೆ ಅಂತ, ನೋಡೋಣ ಮುಂದೇನಾಗುತ್ತೆ ಅಂತ ಎಂದು ತನ್ನ ಯೋಚನಾ ಲಹರಿಯಿಂದ ಹೊರಬಂದು ಒಳನಡೆದಳು. ಸಾಹಿತ್ಯ ಮೌನವಾಗಿ ಕಾರಿನಲ್ಲಿ ಕುಳಿತಿರುವುದನ್ನು ನೋಡಿದ ಅಭಿಗೆ ಅವಳನ್ನು ಮಾತನಾಡಿಸುವ ಮನಸ್ಸಾಯಿತು. ನಿನ್ನ ಫ್ರೆಂಡ್ ಸಿಕ್ಕರೆ ಇಡೀ ಪ್ರಪಂಚನೇ ಮರ್ತು ಬಿಡ್ತೀಯಲ್ಲ ಪ್ರಶ್ನಿಸಿದ ಆತ. ಹಾಗೇನಿಲ್ಲ ಎಂದು ಮೆಲ್ಲನೆ ಉತ್ತರಿಸಿದಳು ಸಾಹಿತ್ಯ. ಏನು ಹಾಗೇನಿಲ್ಲ, ಸಂಜೆ ಒಂದು ಕಾಲ್ ಮಾಡು ಅಂದೆ, ಇಲ್ಲ ನಾನು ಬರಲಿಲ್ಲ ಅಂದರೆ ಇನ್ನೂ ಮಾತೇ ಮುಗ್ದಿರ್ಲಿಲ್ವೇನೋ, ಏನು ಹುಡುಗಿರೋ ಅದೆಲ್ಲಿಂದ ಅಷ್ಟು ಮಾತುಗಳನ್ನ ಸ್ಟಾಕ್ ಮಾಡಿ ಇಟ್ಕೋತಿರೋ, ನೀನು ಬಾಯೇ ಬಿಡಲ್ಲ, ಇನ್ನು ನಿನ್ನ ಫ್ರೆಂಡು FM, ಅದು ಹೇಗೆ ನಿಮ್ಮನ್ನು ಫ್ರೆಂಡ್ ಮಾಡಿದ್ನೋ ಆ ದೇವರು ಎಂದು ಕಾರು ಓಡಿಸುತ್ತಲೇ ಹೇಳಿದವನ ಮಾತು ಕೇಳಿ ಉರಿದೋಯಿತು ಸಾಹಿತ್ಯಾಳಿಗೆ. ನೋಡಿ, ನೀವು ನನಗೇನು ಬೇಕಾದರೂ ಹೇಳಿ, ನನ್ನ ಫ್ರೆಂಡಿಗೆ ಏನಾದರೂ ಅಂದರೆ ಸುಮ್ಮನಿರಲ್ಲ ಎಂದು ಕೋಪದಲ್ಲೇ ಹೇಳಿದಳು. ಸುಮ್ಮನಿರಲ್ವಾ, ಅದೇನು ಮಾಡ್ತೀಯ ಅಂತ ನಾನು ಸ್ವಲ್ಪ ನೋಡಬೇಕಲ್ವಾ ಎಂದು ಹುಬ್ಬು ಜೋಡಿಸಿ ಕೇಳಿದ ಆತ. ರಪ್ಪನೆ ದೊಡ್ಡ ಕಣ್ಣು ಬಿಟ್ಟು ಅವನೆಡೆ ತಿರುಗಿ ನೋಡಿದಳು ಸಾಹಿತ್ಯ. ಕಣ್ಣುಗುಡ್ಡೆ ಹೊರಗೆ ಬರ್ಬೋದು, ನಿಮ್ಮ ಕಣ್ಣು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಮೇಡಮ್ ಎಂದು ಅವಳನ್ನೇ ನೋಡುತ್ತಾ ಹೇಳಿದ ಅಭಿ. ನೀವೇನು ಕಮ್ಮಿನಾ, ಆವತ್ತು ನನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಬೈಕ್ ಹತ್ತಿ ಸೀದಾ ಹೋದ್ರಿ, ಆಗ ನಿಮಗೆ ನನ್ನ ನೆನಪಿತ್ತಾ? ಇಲ್ಲ ತಾನೆ. ಹಾಗೆ ಇವತ್ತು ನನ್ನ ಫ್ರೆಂಡ್ ಸಿಕ್ಕಿದ್ಲು ಅಂತ ನಿಮ್ಮ ನೆನಪು ಮಾಡ್ಕೊಳ್ಳಿಲ್ಲ, ಅದರಲ್ಲೇನು ತಪ್ಪು, ನಾನೇನು ಇಡೀ ದಿನ ನಿಮ್ಮ ಜಪ ಮಾಡ್ಕೊಂಡು ಕೂತಿರ್ಲಾ ಎಂದು ಕೋಪದಲ್ಲೇ ನುಡಿದಳು ಸಾಹಿತ್ಯ. ಅಭಿ ತಕ್ಷಣ ಕಾರಿಗೆ ಬ್ರೇಕ್ ಹಾಕಿ ಒಂದು ಕ್ಷಣ ಅವಳನ್ನೇ ಗಂಭೀರವಾಗಿ ನೋಡಿದ. ಸಾಹಿತ್ಯಾಳಿಗೆ ಅವನನ್ನು ಕಂಡು ಭಯವಾಯಿತು.
ಅಯ್ಯೋ, ಕೋಪದಲ್ಲಿ ಏನೋ ಹೇಳಿದೆ, ಈಗ ಬೈತಾರೇನೋ ಎಂದು ಯೋಚಿಸುತ್ತಾ ಸಾರಿ ಸರ್, ತಪ್ಪಾಯಿತು ಎಂದು ಮೆಲ್ಲನೆ ಉಸಿರಿದಳು. ಅಭಿ ಅವಳನ್ನು ನೋಡಿ ಜೋರಾಗಿ ನಕ್ಕ. ಮತ್ತೊಮ್ಮೆ ಉರಿದೋದಳು ಸಾಹಿತ್ಯ. ಯಾಕ್ರಿ ನಗ್ತಿದ್ದೀರಾ? ಮತ್ತೆ ಜೋರಾಗಿ ಕೇಳಿದಳು. ಅಭಿಗೆ ಅವಳ ಮಾತು ಕೇಳಿಸಲಿಲ್ಲವೆಂಬಂತೆ ಇನ್ನೂ ಜೋರಾಗಿ ನಗುತ್ತಿದ್ದ. ಇನ್ನಷ್ಟು ಕೋಪ ಉಕ್ಕಿತ್ತು ಅವಳಿಗೆ. ನೋಡಿ, ನೀವು ಹೀಗೆ ನಗ್ತಿದ್ರೆ ನಾನಿಲ್ಲೇ ಇಳಿತೀನಿ ಅಷ್ಟೇ ಎಂದು ಮುಖ ಗಂಟಿಕ್ಕಿ ಹೇಳಿದಳು. ಅವಳ ಮಾತು ಕೇಳಿ ತನ್ನ ನಗುವನ್ನು ಆದಷ್ಟು ಕಂಟ್ರೋಲ್ ಮಾಡಿ, ಹೇ ಸಾರಿ ಕಣೋ ಸತ್ಯ, ನಿಂಗೆ ಕೋಪ ಬರಲಿ ಅಂತ ನಾನೇನು ನಗಲಿಲ್ಲ. ಅದೇನಂದರೆ ನಾನು ನಿಂಗೆ ಏನು ಹೇಳಿದೆ, ನಿಂಗೆ ನಿನ್ನ ಫ್ರೆಂಡ್ ಸಿಕ್ಕಿದ್ರೆ ಪ್ರಪಂಚನೇ ಮರ್ತೋಗುತ್ತಲ್ವಾ ಅಂದಿದ್ದು, ನನ್ನನ್ನು ಮರಿತೀಯಾ ಅಂತ ಕೇಳಿಲ್ಲ ಎಂದು ಓರಿಗಣ್ಣಲ್ಲಿ ಅವಳನ್ನು ನೋಡುತ್ತಾ ಕಾರು ಚಲಾಯಿಸಿದ. ಅವನ ಮಾತಿಗೆ ಉತ್ತರಿಸಲಾಗದೆ ನಾಲಿಗೆ ಕಚ್ಚಿ ಗಾಳಿಗೆ ಮುಖ ಒಡ್ಡಿದಳು ಸಾಹಿತ್ಯ. ಅವಳ ಕಡೆಯಿಂದ ಪ್ರತಿಕ್ರಿಯೆ ಸಿಗದಿದ್ದಾಗ ತಾನೇ ಮಾತು ಮುಂದುವರಿಸಿದ. ಅಂದರೆ ನಿನ್ನ ಫ್ರೆಂಡ್ ಸಿಗೋ ಮೊದಲು ಯಾವತ್ತೂ ನನ್ನ ಜಪ ಮಾಡ್ತಿದ್ದೆ ಅಂತಾಯಿತು ಎಂದು ತುಂಟ ನಗೆಯೊಂದಿಗೆ ಅವಳನ್ನು ನೋಡಿದ. ಅಯ್ಯೋ ಹಾಗೇನಿಲ್ಲ ಎಂದು ತಡವರಿಸುತ್ತಾ ಹೇಳಿದಳು ಆಕೆ. ಅಭಿ ಮುಂದೇನು ಹೇಳದೆ ಮುಗುಳ್ನಗುತ್ತಾ ಕಾರು ಚಲಾಯಿಸಿದ. ಅಭಿಯ ಮೌನ ಕಂಡು ನಿಧಾನವಾಗಿ ಅವನತ್ತ ಓರೆಗಣ್ಣಲ್ಲಿ ನೋಡಿದಳು. ತಕ್ಷಣ ಅಭಿ ಅವಳತ್ತ ತಿರುಗಿ ಏನು ಎಂಬಂತೆ ಹುಬ್ಬು ಹಾರಿಸಿ ಕೇಳಿದ. ಏನೂ ಇಲ್ಲ ಎಂಬಂತೆ ತಲೆ ಅಡ್ಡಡ್ಡ ಅಲ್ಲಾಡಿಸಿ ಮುಖ ತಿರುಗಿಸಿ ಹೊರಗೆ ನೋಡತೊಡಗಿದಳು ಸಾಹಿತ್ಯ. ಅಬ್ಬಾ, ಈ ಸರ್ ಹತ್ರ ಹುಷಾರಾಗಿರಬೇಕು ಎಂದು ಯೋಚಿಸಿ ಮತ್ತೆ ಅವನತ್ತ ನೋಡುವ ಧೈರ್ಯ ಮಾಡದೆ ಗಾಳಿಗೆ ಮುಖ ಒಡ್ಡಿ ಕುಳಿತಳು. ಸತ್ಯ, ನನಗೆ ತುಂಬ ಹಸಿವಾಗ್ತಿದೆ, ಯಾವುದಾದ್ರೂ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಹೋಗೋಣವಾ ಎಂದು ಅವಳ ಜೊತೆ ಇನ್ನಷ್ಟು ಹೊತ್ತು ಇರಬೇಕೆಂಬ ಆಸೆಯಿಂದ ಕೇಳಿದ. ಅಯ್ಯೋ ಬೇಡ, ಇನ್ನೇನು ಮನೆ ಬಂದ್ಬಿಡುತ್ತಲ್ಲ, ಮನೆಗೆ ಹೋಗಿ ಊಟ ಮಾಡಿ ಎಂದು ಅರುಣಾದೇವಿಯವರ ನೆನಪಾಗಿ ಥಟ್ಟನೆ ಹೇಳಿದಳು ಸಾಹಿತ್ಯ. ದಿನ ಮನೆಯಲ್ಲಿ ಊಟ ಮಾಡೋದು ಇದ್ದಿದೆ, ಇವತ್ತೊಂದಿನ ಆಚೆ ಊಟ ಮಾಡಿದರೆ ಏನೂ ಆಗಲ್ಲ. ಅಭಿಯ ಮಾತಿಗೆ ಸರ್, ನಾವು ಊಟ ಮಾಡಿ ಮನೆಗೆ ಹೋಗುವಾಗ ಲೇಟ್ ಆಗುತ್ತೆ ಎಂದು ಚಡಪಡಿಸುತ್ತಲೇ ಹೇಳಿದಳು. ಲೇಟ್ ಆದರೆ ಏನಾಗುತ್ತೆ, ಅಲ್ಲೇನು ಎಲ್ರಿಗೆ ನೀನು ಅಡುಗೆ ಮಾಡಿ ಬಡಿಸ್ಬೇಕೇನೋ ಮತ್ತೆ ಪ್ರಶ್ನಿಸಿದ ಆತ. ಅದು ಹಾಗಲ್ಲ ಸರ್ ಎಂದು ಹೇಳಿದವಳ ಮಾತಿಗೆ ಸರಿ ಬಿಡು, ನಿಂಗಿಷ್ಟ ಇಲ್ಲ ಅಂದರೆ ಬೇಡ, ನಾನು ಹಸ್ಕೊಂಡೇ ಇರ್ತೀನಿ ಎಂದು ಮುಖ ಊದಿಸಿ ಕಾರನ್ನು ಮನೆಯತ್ತ ಚಲಾಯಿಸಿದ. ಅಯ್ಯೋ ಬೇಡ, ನಡೀರಿ ಹೋಗೋಣ ಎಂದು ಅವನ ಕೋಪವನ್ನು ಕಂಡು ಹೇಳಿದಳು ಸಾಹಿತ್ಯ. ಏನು ಬೇಡ, ಹೋಟೆಲ್ಗೆ ಹೋಗೋದು ಬೇಡವಾ ಪ್ರಶ್ನಿಸಿದ ಆತ. ನಾನು ಏನು ಹೇಳಿದೆ ಅಂತ ಅರ್ಥ ಆದರೂ ಮತ್ತೆ ಮತ್ತೆ ಕೇಳ್ತಾರೆ ಎಂದು ಮನದಲ್ಲೇ ಗೊಣಗುತ್ತಾ ಹೋಟೆಲ್ಗೆ ಹೋಗಿ ಊಟ ಮಾಡಿ ಹೋಗೋಣ ಅಂದೆ ಎಂದು ಬಿಡಿಸಿ ಹೇಳಿದಳು ಸಾಹಿತ್ಯ. ಎಮೋಷನಲ್ ಬ್ಲ್ಯಾಕ್ಮೇಲ್ ಎಂದು ಬಾಯಿಗೆ ಕೈ ಅಡ್ಡ ಹಿಡಿದು ಬರುತ್ತಿದ್ದ ನಗುವನ್ನು ತಡೆದು ಮತ್ತೆ ಗಂಭೀರವಾಗಿ ಕಾರು ಚಲಾಯಿಸುತ್ತಾ ಒಂದು ಹೋಟೆಲ್ ಮುಂದೆ ನಿಲ್ಲಿಸಿದ ಅಭಿ. ಅವನ ಮಾತು ಸರಿಯಾಗಿ ಕೇಳಿಸಲಿಲ್ಲ ಅವಳಿಗೆ. ಏನಂದ್ರಿ ಎಂದು ಅವನತ್ತ ತಿರುಗಿ ಕೇಳಿದಳು. ಹೋಟೆಲ್ ಬಂತು, ಕೆಳಗಿಳಿ ಅಂದೆ ಎಂದು ಮಾತು ತಿರುಗಿಸಿ ಕಾರಿನಿಂದ ಕೆಳಗಿಳಿದ. ಸಾಹಿತ್ಯ ಏನೂ ಮಾತನಾಡದೆ ಕೆಳಗಿಳಿದಳು. ಆ ಹೋಟೆಲ್ನ ಸೆಕ್ಯೂರಿಟಿ ಅದಾಗಲೇ ಚಕ್ರವರ್ತಿ ಕಂಪನಿಯ ಓನರ್ ಬಂದಿದ್ದಾರೆ ಎಂದು ಒಳಗೂಡಿ ಮ್ಯಾನೇಜರ್ಗೆ ತಿಳಿಸಿ ಬಂದಿದ್ದ. ಅಭಿ ಕಾರಿನಿಂದ ಇಳಿದ ತಕ್ಷಣ ಅಲ್ಲಿಗೆ ಬಂದ ಮ್ಯಾನೇಜರ್ ಅವನ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡಿ ಆದರದಿಂದ ಒಳಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ಕಂಡು ಬೆರಗಾಗಿ ನಿಂತಳು ಸಾಹಿತ್ಯ. ಅಷ್ಟು ದೂರ ಹೋದ ಅಭಿ ಹಿಂದೆ ತಿರುಗಿ ಸತ್ಯ ಕಮ್ ಎಂದು ಕೂಗಿ ಕರೆದ. ಅವಳು ಅವನನ್ನು ನೋಡುವುದರಲ್ಲೇ ತಲ್ಲೀನಳಾಗಿದ್ದಳು. ಯಾಕೋ ಅವನನ್ನು ಹಾಗೇ ನೋಡುತ್ತಲೇ ಇರಬೇಕು ಎನಿಸಿತು. ಇಂದು ಅವಳ ಕಣ್ಣಿಗೆ ಅವನು ಇನ್ನಷ್ಟು ಅಂದವಾಗಿ ಕಾಣಿಸುತ್ತಿದ್ದ. ಬಹುಶಃ ಇಷ್ಟು ದಿನ ಅವಳು ಅಭಿಯನ್ನು ಸರಿಯಾಗಿ ಗಮನಿಸಿರಲಿಲ್ಲ ಅನಿಸುತ್ತದೆ. ಆದರೆ ಇಂದೇಕೋ ಅವಳ ಮನಸ್ಸು ಕದಡಿ ಹೋಗಿತ್ತು. ಅವನನ್ನು ನೋಡುವ ಪರಿಯಲ್ಲಿ ಪ್ರಪಂಚವನ್ನೇ ಮರೆತಿದ್ದಳು. 2-3 ಬಾರಿ ಕರೆದ ಅಭಿ. ಸಾಹಿತ್ಯ ನಿಂತಲ್ಲಿಂದ ಕದಲಲಿಲ್ಲ.
ಇವಳಿಗೇನಾಯಿತು ಎಂದು ಯೋಚಿಸುತ್ತಾ ಮ್ಯಾನೇಜರ್ಗೆ ಏನೋ ಒಂದು ಹೇಳಿ ಸಾಹಿತ್ಯಾಳೆಡೆ ಬಂದ. ಅಭಿ ತನ್ನತ್ತ ಬರುತ್ತಿರುವುದನ್ನು ನೋಡಿ ಉಸಿರು ಬಿಗಿ ಹಿಡಿದುಕೊಂಡಳು ಸಾಹಿತ್ಯ. ಆದರೂ ಅವನ ನಡೆಯಲ್ಲಿದ್ದ ಗಾಂಭೀರ್ಯ, ಆಕರ್ಷಕ ಕಣ್ಣೋಟ, ಮುಖದಲ್ಲಿ ಕಂಡು ಕಾಣದಂತಿರುವ ನಗು, ಸಣ್ಣದಾಗಿ ಬೀಸುತ್ತಿದ್ದ ಗಾಳಿಗೆ ಹಿಂದಕ್ಕೆ ಹಾರುತ್ತಿರುವ ಅವನ ಕೇಶರಾಶಿ ಎಲ್ಲವೂ ಅವಳ ಕಣ್ಣುಗಳಲ್ಲಿ ಅಚ್ಚಾಗಿ ಉಳಿದು ಬಿಟ್ಟಿತ್ತು. ಅವನು ಅವಳ ಹತ್ತಿರಕ್ಕೆ ಬಂದು, ಸತ್ಯ, ಯಾಕಿಲ್ಲೇ ನಿಂತಿದ್ಯಾ? ಊಟ ಮಾಡೋಣ ಬಾ, ಆಗ್ಲಿಂದ ಕರಿತಿದ್ದೀನಿ. ಒಳ್ಳೆ ಕರೆಂಟ್ ಶಾಕ್ ಹೊಡೆದೋರ ಹಾಗೆ ನಿಂತಿದ್ಯಲ್ಲ, ಏನಾಯ್ತು ನಿಂಗೆ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದ. ಉತ್ತರಿಸಲಿಲ್ಲ ಸಾಹಿತ್ಯ. ಅವಳು ಕಣ್ಣು ಬಿಟ್ಟು ನೋಡುತ್ತಿರುವುದನ್ನು ಕಂಡು ಆಶ್ಚರ್ಯದಿಂದ ಅವಳ ಕೈ ಹಿಡಿದು, ಸತ್ಯ, ಆರ್ ಯು ಓಕೆ ಎಂದು ಹುಬ್ಬು ಜೋಡಿಸಿ ಕೇಳಿದ. ಅವಳ ಕಡೆಯಿಂದ ಏನೂ ಉತ್ತರ ಬಾರದಿದ್ದಾಗ ಹಣೆ ಉಜ್ಜಿಕೊಳ್ಳುತ್ತಾ ಅವಳ ಕೈ ಹಿಡಿದು ಎಳೆದುಕೊಂಡೇ ಹೋದ. ಅಷ್ಟರಲ್ಲಿ ವಾಸ್ತವಕ್ಕೆ ಬಂದಿದ್ದಳು ಸಾಹಿತ್ಯ. ಸುತ್ತಲೂ ಒಮ್ಮೆ ಕಣ್ಣಾಡಿಸಿ ಎದುರಿಗಿದ್ದ ಚೇರ್ ಎಳೆದು ಕುಳಿತಳು. ಹಲೋ ಮೇಡಮ್, ಎಲ್ಲಿ ಕಳೆದೋಗಿದ್ರಿ ಎಂದು ಅವಳ ಮುಂದೆ ಆರಾಮಾಗಿ ಕುಳಿತು ಕೇಳಿದ ಅಭಿ. ತನ್ನ ಯೋಚನೆಗಳು ಮತ್ತೊಮ್ಮೆ ಮರುಕಳಿಸಿದಾಗ ಆ ಎಸಿಯಲ್ಲೂ ಮೆಲ್ಲನೆ ಬೆವರಿದಳು ಸಾಹಿತ್ಯ. ಓಯ್, ಏನು ಯೋಚನೆ ಮಾಡ್ತಿದ್ದೀರಾ? ಮತ್ತೊಮ್ಮೆ ಅವಳನ್ನು ನೋಡಿ ಕೇಳಿದ ಆತ. ಅವನ ಕಣ್ಣುಗಳನ್ನು ಎದುರಿಸಲಾಗಲಿಲ್ಲ ಅವಳಿಗೆ. ನಿಧಾನವಾಗಿ ತಲೆ ತಗ್ಗಿಸಿ ಏನಿಲ್ಲ ಎಂದಳು. ಸರಿ ಎಂದು ಇಬ್ಬರಿಗೂ ಊಟ ಆರ್ಡರ್ ಮಾಡಿದ ಅಭಿ. ಆಫೀಸಿನಲ್ಲಿ ಕೆಲಸ ಮುಗಿಸಿದ ನೇಹ ಅಭಿಯ ಮನೆಗೆ ಬಂದಿದ್ದಳು. ಅವಳನ್ನು ಸ್ವಾಗತಿಸಲು ಕಾವಲಾಗಿಯೇ ನಿಂತಿದ್ದ ಅರುಣಾದೇವಿಯವರು ಅವಳನ್ನು ಫ್ರೆಶ್ ಆಗಿ ಬರ ಹೇಳಿ ಅವಳಿಗೆ ಇಷ್ಟವಾದ ತಿಂಡಿ ರೆಡಿ ಮಾಡಿಕೊಡುವಂತೆ ಕನಕಮ್ಮನಿಗೆ ಹೇಳಿದರು. ನೇಹ ಫ್ರೆಶ್ ಆಗಿ ಹೊರಬರುವಾಗ ಚೆನ್ನಿ ಯಾವುದೋ ಹಾಡನ್ನು ಕೆಟ್ಟದಾಗಿ ಹಾಡುತ್ತಾ ಕುಣಿಯುತ್ತಾ ಒಳ ಬಂದವಳೆ ನೇಹಾಳನ್ನು ನೋಡಿ ಗಕ್ಕನೆ ನಿಂತಳು. ನೇಹ ಚೆನ್ನಿಯನ್ನು ನೋಡಿ, ಹೇ ಯು, ಕಮ್ ಹಿಯರ್ ಎಂದು ಜೋರಾಗಿ ಕರೆದಳು. ಅವಳೇನು ಹೇಳಿದಳೆಂದು ಅರ್ಥವಾಗಲಿಲ್ಲ ಚೆನ್ನಿಗೆ. ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಮೇಲಿಂದ ಕೆಳಗೆ ಅವಳನ್ನು ನೋಡುತ್ತಾ ಗಲ್ಲದ ಮೇಲೆ ಕೈ ಇಟ್ಟು ಏನೋ ಯೋಚಿಸುತ್ತಾ, ಓ ಯಕ್ಕೋ, ಇಲ್ಲೇ ಇರು, ಎಲ್ಲೂ ಹೋಗಬೇಡ, ಹೀಗೋಗಿ ಹಾಗ್ಬತ್ತೀನಿ ಎಂದು ತನ್ನ ರೂಮಿಗೆ ಓಡಿದಳು. ನೇಹಾಳಿಗೆ ವಿಚಿತ್ರ ಎನಿಸಿತು. ಇವಳೇನು ಮಾಡಲು ಹೊರಟಿದ್ದಾಳೆ ಎಂದು ಕುತೂಹಲದಿಂದ ಸುಮ್ಮನೆ ಅವಳು ಹೋದತ್ತಲೇ ನೋಡುತ್ತಾ ನಿಂತಳು. ಚೆನ್ನಿ ಹೋದ 2 ನಿಮಿಷದೊಳಗೆ ಕೈಯಲ್ಲಿ 2 ಬಟ್ಟೆ ತೆಗೆದುಕೊಂಡು ಬಂದು ನೇಹಾಳ ಮುಂದೆ ನಿಂತು, ತಗೋ, ಇದು ನಿಂಗೆ, ಹಾಕು ಎಂದು ತನ್ನ ಲಂಗ ದಾವಣಿಯನ್ನು ಅವಳ ಕೈಗಿಟ್ಟಳು. ನೇಹಾಳಿಗೆ ಏನೊಂದೂ ಅರ್ಥವಾಗಲಿಲ್ಲ. ಹಲೋ, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಎಂದು ಕೋಪದಲ್ಲೇ ಕೂಗಿದಳು. ನೇಹಾಳ ಕೂಗಿಗೆ ಓಡಿ ಬಂದ ಕನಕಮ್ಮ ಎದುರಿಗಿದ್ದ ಚೆನ್ನಿಯನ್ನು ಕಂಡು, ಇವಳೇನು ಕಿತಾಪತಿ ಮಾಡಿದ್ಲೋ ಎಂದು ಹೆದರಿ, ಚೆನ್ನಿ, ಏನು ಮಾಡಕ್ಕೆ ಹೊಂಟೆ ಅವ್ರಿಗೆ ಎಂದು ಅವಳನ್ನು ತನ್ನತ್ತ ತಿರುಗಿಸಿ ಜೋರಾಗಿ ಕೇಳಿದರು. ಅಯ್ಯೋ ಅಮ್ಮಿ, ಆ ಒಕ್ಕ ಬೈತಿಲ್ಲ, ನಾನು ಅವ್ರಿಗೆ ಬಟ್ಟೆ ಕೊಟ್ಟೆ ನೋಡು, ಅದಕ್ಕ ಅವ್ರು ನಂಗೆ ಹೊಗಳಕ್ಕೆ ಹತ್ಯಾರ ಎಂದು ಹುಬ್ಬು ಹಾರಿಸುತ್ತಾ ಹೇಳಿದವಳ ಮಾತಿಗೆ, ಬಟ್ಟೆನಾ? ಯಾವ ಬಟ್ಟೆ ಕೊಟ್ಟೆ ಎಂದು ಅನುಮಾನದಿಂದ ಕೇಳಿದರು ಕನಕಮ್ಮ. ಅಯ್ಯೋ ಅಮ್ಮಿ, ಬಟ್ಟೆ ಅವ್ರ ಕೈಯಲ್ಲದ ನೋಡು, ನಿಂಗವೆಲ್ಲ ಅರ್ಥ ಆಗಕ್ಕಿಲ್ಲ, ಸುಮ್ಕಿರು. ಪಾಪ ಅವಕ್ಕ ಹತ್ರ ಬಟ್ಟೆ ತಗೊಳಕ ದುಡ್ಡಿಲ್ಲ ಅನ್ನಿಸ್ತದ ನೋಡು, ಅವಳು ಹಾಕ್ಕೊಂಡಿರೋ ಬಟ್ಟೆ ಅದು ಹೆಂಗೆ ಹರಿದೋಗದ ಅಂತ, ಅಲ್ಲಲ್ಲಿ ಕೈ ಕಾಲೆಲ್ಲ ಕಾಣಿಸ್ತದ. ಅದಕ್ಕ ನಂದೊಂದು ಜೋಡಿ ಬಟ್ಟೆ ತಂದು ಕೊಟ್ಟೆ ನೋಡು, ಅದಕ್ಕೆ ಇಂಗ್ಲೀಷಲ್ಲಿ ಹೊಗಳಕತ್ತಾರ ಅಲ್ವೇನಕ್ಕೋ ಎಂದು ಏನೋ ಸಾಧನೆ ಮಾಡಿದ ಹಾಗೆ ಸೊಂಟದ ಮೇಲೆ ಕೈ ಇಟ್ಟು ಹುಬ್ಬು ಹರಿಸುತ್ತಾ ಹೇಳಿದಳು ಚೆನ್ನಿ. ಚೆನ್ನಿಯ ಮಾತಿಗೆ ಉರಿದೋದಳು ನೇಹ. ಕೈಯಲ್ಲಿದ್ದ ಬಟ್ಟೆಯನ್ನು ಹಿಡಿದು ಮುದ್ದೆ ಮಾಡಿ ಚೆನ್ನಿಯ ಮುಖಕ್ಕೆ ಸೆದು, ಈಡಿಯೇಟ್, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡು, ಅದು ಬಿಟ್ಟು ನನ್ನ ತಂಟೆಗೆ ಬಂದರೆ ನಿನ್ನ ಸಾಯಿಸ್ಬಿಡ್ತೀನಿ ಎಂದು ಕೋಪದಲ್ಲೇ ನುಡಿದಳು. ಅಲ್ಲ, ನಾನೇ ನನ್ನಪ್ಪ, ಈಕೆ ಹಾಕ್ಕೊಂಡಿರೋ ಬಟ್ಟೆ ಹರಿದೋಗಿದ್ಕ ನನ್ನ ಬಟ್ಟೆ ಕೊಟ್ಟಿದ್ದೆ ತಪ್ಪೇನೋ? ಯಾಕಿಷ್ಟು ಬಿಸಿ ಆಗ್ಯಾಳ? ಅದು ನನ್ನ ಹೊಸ ಬಟ್ಟೆನೇ ಕೊಟ್ಟಿದ್ದು, ಅದನ್ನು ನಾನು ಬರೀ 10-15 ಸಲ ಹಾಕಿರೋದಷ್ಟೆ.
ಅದನ್ನೇ ಬೇಡ ಅಂತಾಳ ಅಂದರೆ ಈಕೆಗೆ ಒಂದು ಸುತ್ತು ಲೂಸ್ ಆಗದ ಅನಿಸುತ್ತೆ. ಯೋಚನೆಯಲ್ಲೇ ಮುಳುಗಿದಳು ಚೆನ್ನಿ. ಚೆನ್ನಿ, ಹೋಗೋಳಿಕ್ಕೆ ಎಂದು ಬೈದು ಒಳಗೆ ಕಳುಹಿಸಿದರು ಕನಕಮ್ಮ. ಅಯ್ಯ, ಅದ್ಯಾಕೆ ಹಂಗಾಡಿಯೇ? ಹೋಗ್ತೀನಿ ಬಿಡು. ಏನೋ ಹಾಕೋಕ್ಕೆ ಬಟ್ಟೆ ಇಲ್ಲ ಅಂತ ತಂದುಕೊಟ್ರ ದಿಮಾಕ್ ಮಾತಾಡ್ತಾವ, ಹೋಗ್ ಎಂದು ಕೋಪದಲ್ಲೇ ಕೆಳಕ್ಕೆ ಬಿದ್ದಿದ್ದ ಬಟ್ಟೆಯನ್ನು ಎತ್ತಿ ರೂಮಿಗೆ ನಡೆದಳು ಚೆನ್ನಿ. ನೇಹ ಕೋಪದಲ್ಲೇ ಅವಳನ್ನೇ ದುರುಗುಟ್ಟಿ ನೋಡುತ್ತಿದ್ದಳು. ಕನಕಮ್ಮ ಭಯದಲ್ಲಿ ನೇಹಾಳ ಬಳಿ ಬಂದು, ಅಮ್ಮವ್ರೆ, ಅವಳಿನ್ನೂ ಚಿಕ್ಕವಳು, ಏನೋ ತೆಪ್ಪು ಮಾಡವಳೆ, ಇವೆಲ್ಲ ಗೊತ್ತಾಗಕ್ಕಿಲ್ಲ ಆಕೆಗೆ, ನೀವು ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಿ ಎಂದು ಕೈ ಮುಗಿದು ಬೇಡಿಕೊಂಡರು. ಇದೇ ಕೊನೆ. ಇನ್ನೊಂದು ಸಾರಿ ಅವಳೇನಾದರೂ ನನ್ನ ಬಗ್ಗೆ ಮಾತಾಡಿದರೆ ಅವಳನ್ನು ನಾನೇ ಸಾಯಿಸ್ತೀನಿ ಎಂದು ಅದೇ ಕೋಪದಲ್ಲಿ ಅರುಣಾದೇವಿಯವರ ರೂಮಿಗೆ ನಡೆದಳು ನೇಹ. ಕನಕಮ್ಮ ಹಣೆ ಚಚ್ಚಿಕೊಳ್ಳುತ್ತಾ ಚೆನ್ನಿಯನ್ನು ಅರಸಿ ರೂಮಿಗೆ ನಡೆದರು. ನೇಹ ಅರುಣಾದೇವಿಯವರನ್ನು ಕಂಡೊಡನೆ, ಏನಾಂಟಿ ನೀವು ಆ ಈಡಿಯಟ್ನ ಮನೇಲಿ ಇಟ್ಕೊಂಡಿದ್ದೀರಲ್ಲ, ಅದು ಹೇಗಿರ್ತಿರೋ ಯಪ್ಪ ಎಂದು ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಎಳೆದು ಕುಳಿತಳು. ಯಾರ ಬಗ್ಗೆ ಮಾತಾಡ್ತಿದೀಯಾ ನೇಹ ಎಂದು ತನ್ನ ಸೀರೆಯನ್ನು ಬೀರುವಿನಲ್ಲಿ ಇಡುತ್ತಾ ಅರುಣಾದೇವಿಯವರು ಕೇಳಿದಾಗ, ಇನ್ಯಾರ ಬಗ್ಗೆ ಹೇಳಿ? ನಿಮ್ಮ ಮಗ ಅದ್ಯಾವುದೋ ಬೀದಿಲಿರೋ ಭಿಕ್ಷುಕಿನ ಮನೆ ಕರ್ಕೊಂಡು ಬಂದ ಹಾಗೆ ನೀವು ಯಾವುದೋ ಹುಡುಗಿನ ಕರ್ಕೊಂಡ್ಬಂದು ಸಾಕ್ತಿದ್ದೀರಲ್ಲ, ಅವಳ ಬಗ್ಗೆ ಹೇಳಿದೆ ಎಂದು ಮುಖ ಗಂಟಿಕ್ಕಿ ಹೇಳಿದಳು. ಅರುಣಾದೇವಿಯವರು ಅವಳ ಬಳಿ ಬಂದು, ಯಾಕೆ ನೇಹ, ಈಗೇನಾಯಿತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ ಎಂದು ಅನುಮಾನದಿಂದ ಕೇಳಿದರು. ಮತ್ತೆ ಇನ್ನೇನಾಂಟಿ, ನನಗೆ ಡ್ರೆಸ್ ತಗೊಳ್ಳೋಕ್ಕೆ ಗತಿ ಇಲ್ಲ ಅಂತ ಅವಳು ಡ್ರೆಸ್ ತಂದು ಕೊಡ್ತಾಳೆ. ನೋಡಿ ಆಂಟಿ, ಈ ಪ್ಯಾಂಟ್ ಹರಿದೋಗಿರೋದಂತೆ, ಅದೆಲ್ಲಿಂದ ಆ ಹಳ್ಳಿಗುಗ್ಗುನ ಕರ್ಕೊಂಡ್ಬಂದಿದ್ದೀರಾ ನೀವು ಎಂದು ಅಸಹನೆ ವ್ಯಕ್ತಪಡಿಸಿದಳು ನೇಹ. ಅಯ್ಯೋ ಬಿಡು ನೇಹ, ಅವಳಿಗೇನು ಗೊತ್ತಾಗಲ್ಲ. ನಾವೀಗ ತಲೆ ಕೆಡಿಸ್ಕೋಬೇಕಾಗಿರೋದು ಅವಳ ಬಗ್ಗೆ ಅಲ್ಲ, ಸಾಹಿತ್ಯಾಳ ಬಗ್ಗೆ. ನೀನೇನು ಆ ಚೆನ್ನಿ ಹೇಳಿದ್ಲು ಅಂತ ಚಿಕ್ಕ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋತಾ ಇದೀಯಾ? ನೀನು ಇಲ್ಲಿ ಬಂದಿರೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಟ್ಟರೆ ಸಾಕು. ಈಗ ಸ್ವಲ್ಪ ಹೊತ್ತಲ್ಲಿ ಅಭಿ ಬರ್ತಾನೆ, ಅವನಿಗೆ ಏನು ಬೇಕು ಅನ್ನೋದೆಲ್ಲ ನೀನೇ ನೋಡ್ಕೋಬೇಕು, ಆಯ್ತಾ ಎಂದು ಅರುಣಾದೇವಿಯವರು ಮಾತು ಬದಲಿಸಿದರು.